ಪ್ಲ್ಯಾನ್ ಇರಲಿಲ್ಲ, ಡೆಸ್ಟಿನೇಷನ್ ಇರಲಿಲ್ಲ. ಮಳೆ ಜೋರಾಗಿ ಬಂದು ನಿಂತಿತ್ತು. ಆ ತಣ್ಣಗಿನ ವೆದರ್ಗೆ ನಮಗೇನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ನಾವು ಕಾರ್ ಹತ್ಕೊಂಡು ಸೀದಾ ಹೊರಡಬೇಕು. ಸೊ ಈ ಡೆಸ್ಟಿನೇಷನಲ್ಲಿ ನಾವು ತಿಂದಿದ್ದು ಆಮ್ಲೆಟ್, ಬ್ರೆಡ್ ಆಮ್ಲೆಟ್, ಟೀ ಕುಡಿದ್ವಿ, ಜ್ಯೂಸ್ ಕುಡಿದ್ವಿ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಟಂತಹ ಈವ್ನಿಂಗ್ ಇದು ಅಂತೂ ಸಖತ್ತಾಗಿ ಮೆಮೊರೇಬಲ್ ಆಗಿತ್ತು. ನನಗೆ ಈ ಟೈಮಲ್ಲಿ ನಾನು ತುಂಬ ವಿಷಯನ ನೋಡಿದೆ, ತುಂಬ ವಿಷಯನ ಕಲಿತೆ. ಒಂದು ವೇಳೆ ನಾನು ಈ ಈವ್ನಿಂಗ್ ಔಟಿಗೆ ಹೋಗೋದಿದ್ದರೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಸೊ ಇದರಲ್ಲಿ ಒಂದು ವಿಶೇಷತೆ ನಾನು ಕಂಡದ್ದು, ಈ ಪುಟ್ಟ ತನ್ನ ಅಪ್ಪನಿಗೆ ಸಂಜೆ ಶಾಲೆ ಮುಗಿಸಿ ಬಂದು ಸಹಾಯ ಮಾಡ್ತಿದ್ದ. ಸೊ ನನಗೆ ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಇದು ಆದಮೇಲೆ ಆಮ್ಲೆಟ್, ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟು ಅದನ್ನೆಲ್ಲ ತಿಂದ್ವಿ. ಅದರ ರಿವ್ಯೂ ಹೇಗಿತ್ತು ಅಂತ ನನ್ನ ಕಲೀಗ್ ಆದಿತ್ಯ ಅಕ್ಕ ಹೇಳ್ತಾರೆ. Hi guys, welcome to Navya's vlog channel. ಸೊ ಇವತ್ತು ನಾವು ಕಬ್ಬಿನ ಹಿತ್ತಲಲ್ಲಿ ಇದ್ದೀವಿ. ಇದು ವಿಟ್ಲೆಯಿಂದ ಒಂದು 5 ಕಿಲೋಮೀಟರ್ ಇರ್ಬೋದಾ. ಈ ಕಡೆ ವಿಟ್ಲೆಯಿಂದ ಬಂದರೆ 6 ಕಿಲೋಮೀಟರ್, ಈ ಕಡೆ ಅಡ್ಡನಡ್ಕದಿಂದ ಬಂದರೆ 3ರಿಂದ 3.5 ಕಿಲೋಮೀಟರ್. ಅಲ್ಲಿ ಮಧ್ಯದಲ್ಲಿ ಒಂದು ಅಂಗಡಿ ಇದೆ, ಬ್ಯೂಟಿಫುಲ್ ಆಗಿ ಒಂದು ಸೆಟಪ್ ಮಾಡಿದ್ದಾರೆ. ಒಂದು ಸ್ವಲ್ಪ ಹಂಗೆ ಅಂಗಡಿನ ತೋರಿಸ್ಬಿಡಿ. ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡಿದ್ದಾರೆ. ಇದು ನಮ್ಮ ಫಾರ್ಮಲ್ ಆದ ಎಗ್. ಇದು ನಮ್ಮ ಫಾರ್ಮಲ್ಲಿ ಆಗಿರೋ ಫ್ರೀ ರೇಂಜ್ ಎಗ್ಸ್ ಇಂದ ಮಾಡಿರುವಂಥದ್ದು. ಎಲ್ಲ ಹಾಕ್ಬಿಟ್ಟು ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಮಗೆ ಚಿಲ್ಲೀಸ್, ಉಪ್ಪು, ಖಾರ, ಪೆಪ್ಪರ್ ಎಲ್ಲ ನೀಟಾಗಿ ಹಾಕಿ ಒಂದು ಬ್ಯೂಟಿಫುಲ್ ಆಮ್ಲೆಟ್ ಮಾಡಿದ್ದಾರೆ. ಸೊ ನಾನು ರಿವ್ಯೂ ಮಾಡ್ತೀನಿ ಇವಾಗ ತಿಂದ್ಬಿಟ್ಟು ಹೇಗೆ ಅಂತ. ತುಂಬ ಬಿಸಿ ಇದೆ, 10-12 ನಿಮಿಷ ಕಾದಿದ್ದೀವಿ ಇದನ್ನ ಸವಿಯಕ್ಕೆ. ಸೊ ಇವಾಗ ನಿಮಗೆ ರಿವ್ಯೂ ಹೇಳ್ತೀನಿ. ಬಿಸಿ ಬಾಯಲ್ಲಿ ಹಂಗೆ ಮೆಲ್ಟ್ ಆಗ್ತಿದೆ. ಕೊಕೊನಟ್ ಆಯಿಲಲ್ಲಿ ಮಾಡಿದ್ದಾರೆ. ಲಿಟ್ರಲಿ ಬಾಯಲ್ಲಿ ಹಂಗೆ ಮೆಲ್ಟ್ ಆಗುತ್ತೆ. ಇನ್ನೂ ಒಂದು ಪ್ಲೇಟ್ ತಿಂದರೆ ಏನನ್ಸಲ್ಲ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಬಂದು ಇಲ್ಲಿ ತಿನ್ನಬೇಕು.